ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣಗುಣೀಕಧಾಮ್ನೆ ನವದ್ಯೋನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಅವರ ದೈಹಿಕ ಸಾಮರ್ಥ್ಯ, ಶಾರೀರಿಕವಾದ ಬಲ ಅದನ್ನು ತೋರಿಸಿದರು. ಜನರಿಗೆ ಆಶ್ಚರ್ಯ. ಒಂದು ಬೆರಳನ್ನು ಭೂಮಿ ಮೇಲೆ ಇಟ್ಟಾಗ ಅದನ್ನು ಎತ್ತಬೇಕು ಎಂಬುದಾಗಿ ಆಚಾರ್ಯರು ಹೇಳಿದರು. ಆ ಗಂಡವಾಟ ಅಣ್ಣ ತಮ್ಮಂದಿರುಗಳು ಮೊದಲು ಕುತ್ತಿಗೆಯನ್ನು ಒತ್ತಲಿಕ್ಕೆ ಹೋಗಿ ಪರಾಜಯವನ್ನು ಹೊಂದಿದರು. ಅವ್ರಿಗೆ ಆ ಕುತ್ತಿಗೆಯನ್ನು ಏನೂ ಮಾಡಲಿಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ, ಆ ಇಬ್ಬರ ಕೈಯಲ್ಲೂ ಕೂಡ ಅಣ್ಣ ತಮ್ಮಂದಿರುಗಳ ಕೈಯಲ್ಲಿ. ಆಮೇಲೆ ಬೆರಳನ್ನು ಎತ್ತತಕ್ಕಂತಹ ಒಂದು ಪ್ರಸಂಗ, ಅದು ಅವರ ಕೈಯಲ್ಲಿ ಸಾಧ್ಯವಾಗಲಿಲ್ಲ. ಬೆರಳನ್ನೂ ಎತ್ತಲಿಕ್ಕಾಗಲಿಲ್ಲ ಅವರ ಕೈಯಲ್ಲಿ. ಹೀಗೆ ಅವರ ದೌರ್ಬಲ್ಯ ಅಲ್ಲಿ ಅಭಿವ್ಯಕ್ತವಾಯಿತು. ಕೇವಲ ಎತ್ತೋದಲ್ಲ, ಆ ಬೆರಳುಗಳನ್ನು ಅಲುಗಾಡಿಸ್ಲಿಕ್ಕೂ ಕೂಡ ಅಣ್ಣ ತಮ್ಮಂದಿರ ಕೈಯಲ್ಲಿ ಆಗಲಿಲ್ಲ. ಹಂಗಾರೆ ಎಂಥ ಶಕ್ತಿ ಆಚಾರ್ಯರ ಶಕ್ತಿ ಇದು. ಯೋಗಶಾಸ್ತ್ರದಲ್ಲಿ ವಿಲಕ್ಷಣವಾದ ಶಕ್ತಿಗಳನ್ನೆಲ್ಲ ಹೇಳ್ತಾರೆ. ಆ ವಿಲಕ್ಷಣವಾದ ಶಕ್ತಿಗಳ ಬಗ್ಗೆ ನಾವೆಲ್ಲೋ ಯೋಗಶಾಸ್ತ್ರದಲ್ಲಿ ಓದಿರ್ತೀವಿ. ಆಚಾರ್ಯರು ಇವತ್ತೆಲ್ಲ ಜನರ ಎದುರಿಗೆ ಅದನ್ನು ಸತ್ಯವಾಗಿ ತೋರಿಸಿಕೊಟ್ರು. ಆ ಸಾಮರ್ಥ್ಯವನ್ನು, ಮತ್ತೊಂದು ಮಹಿಮೆಯನ್ನು ಪಂಡಿತಾಚಾರ್ಯರು ನಿರೂಪಣೆ ಮಾಡ್ತಾರೆ. ನಿರ್ಯತ್ನಂ ವಟುಮಧೇರುಖ್ಯ ಮಂದಹಾಸಿ ಸಪ್ರಾಯಾದಿಹ ಪರಿತೋ ನೃಸಿಂಹಗೇಹಂ ಐಶ್ವರ್ಯೈರಿತಿ ಲಖಿಮಾದಿಕೈರುಪೇತೋ ಮಧ್ವೋಭೂತ್ ತ್ರಿಭುವನ ಚಿತ್ರರತ್ನರಾಜ. ಮಧ್ವಃ ತ್ರಿಭುವನ ಚಿತ್ರರತ್ನರಾಜ ಅಭೂತ್. ಚಿತ್ರರತ್ನರಾಜ ಅಂತೆ, ರತ್ನವೇ ಶ್ರೇಷ್ಠವಾದದ್ದು. ಆ ರತ್ನ ರಾಜ ಅಂತೇಳಿ ಇನ್ನೂ ಶ್ರೇಷ್ಠವಾದದ್ದು. ಮೂರು ಲೋಕಗಳಲ್ಲಿ ಏನೇ ಅತ್ಯಂತ ಅಚ್ಚರಿಯನ್ನು ಉಂಟು ಮಾಡತಕ್ಕಂತಹ ರತ್ನ ರಾಜ ಅಂತಂದ್ರೆ ಮಧ್ವಾಚಾರ್ಯರು ಎಂಬುದಾಗಿ. ಆಚಾರ್ಯರ ಶಿಷ್ಯ ಆಚಾರ್ಯರನ್ನು ಈ ರೀತಿ ವರ್ಣನೆಯನ್ನು ತಾನು ಮಾಡ್ತಾ ಇದ್ದಾನೆ. ಅವರು ಒಂದು ದೇವಾಲಯ, ನರಸಿಂಹ ದೇವಾಲಯ, ನೃಸಿಂಹಗೇಹಂ ಅಂತ ಹೇಳ್ತಾರೆ. ನರಸಿಂಹರೂಪಿಯಾದ ಪರಮಾತ್ಮನ ಮಂದಿರ, ಅಲ್ಲಿ ಮಧ್ವಾಚಾರ್ಯರಿದ್ದಾರೆ. ಅವಾಗ ಅಲ್ಲಿರ್ತಕ್ಕಂತಹ ಒಬ್ಬ ಚಿಕ್ಕ ವಟುವನ್ನು ಕರೆದರಂತೆ. ವಟುಂ ಅಧಿರುಖ್ಯ. ಆ ಚಿಕ್ಕ ಬಾಲಕನ ಹೆಗಲ ಮೇಲೆ ಆಚಾರ್ಯರು ಹತ್ತಿ ಕುಳಿತುಕೊಂಡಿದ್ದಾರೆ. ಮಂದಹಾಸಿ ಅಂತ ಹೇಳ್ತಾರೆ. ಮಂದಹಾಸವನ್ನು ಬೀರ್ತಾ ಇದ್ದಾರೆ. ಆಚಾರ್ಯರ ದೈಹಿಕ ಬಲ ಎಂಥದ್ದು ಅಂತ ಹಿಂದಿನ ಶ್ಲೋಕಗಳಲ್ಲಿ ನೋಡ್ತಾ ಬಂದ್ವಿ. ಅಂಥ ಬಲ ಇರ್ತಕ್ಕಂತಹ ಆಚಾರ್ಯರು ಒಬ್ಬ ಚಿಕ್ಕ ಬಾಲಕನ ಮೇಲೆ ಕುಳಿತುಕೊಂಡ್ರೆ ಆ ಬಾಲಕ ಏನಾಗಬೇಕು? ಅಲ್ಲೇ ಅವನು ಮುದುಡಿ ಅಪ್ಪಚ್ಚಿ ಆಗಿ ಹೋಗಬೇಕಾಗಿತ್ತು. ಆದರೆ ಏನೂ ಆಗಲಿಲ್ಲಂತೆ. ಆ ಬಾಲಕನ ಮೇಲೆ ಕುಳಿತುಕೊಂಡಿದ್ದು ಮಾತ್ರ ಅಲ್ಲ, ಅಲ್ಲೇ ಒಂದು ದೇವಾಲಯಕ್ಕೆ ಪ್ರದಕ್ಷಿಣೆಯನ್ನೂ ಬಂದ್ರಂತೆ. ಒಳ್ಳೆ ಮಂದಹಾಸವನ್ನು ಬೀರ್ತಾ ಇದ್ದಾರೆ. ಮಂದಹಾಸಿ. ನಗ್ತಾ 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 ಆ ದೇವಾಲಯಕ್ಕೆ ಅವರು ಪ್ರದಕ್ಷಿಣೆ ನಮಸ್ಕಾರ ಮಾಡಿದ್ದಾರೆ. ಆ ಬಾಲಕನಿಗೆ ಏನಾದರೂ ಆಯಾಸ ಏನಾದರೂ ಆಯಿತಾ? ನಿರ್ಯತ್ನಂ. ಏನು ಆ ಬಾಲಕನಿಗೆ ಗೊತ್ತೇ ಆಗಲಿಲ್ಲಂತೆ. ಏನೇನೇನು ಪ್ರಯತ್ನ ಆಗಲಿಲ್ಲಂತೆ. ಆ ಪ್ರಯತ್ನ, ಆಯಾಸ ಆ ಮಗುವಿಗೆ, ಚಿಕ್ಕ ಬಾಲಕನಿಗೆ ಏನೂ ಆಗಲಿಲ್ಲ, ಏನೂ ಆಗಲಿಲ್ಲ. ಇಂಥ ಒಂದು ಲೀಲೆಯನ್ನು ಆಚಾರ್ಯರು ಅಲ್ಲಿ ತೋರಿಸಿದರು. ಲಘಿಮಾದಿಕೈಹಿ ಐಶ್ವರ್ಯೈಹಿ ಉಪೇತಃ. ಪಂಡಿತಾಚಾರ್ಯರು ಹೇಳ್ತಾರೆ, ಲಘಿಮಾದಿಕೈಹಿ ಐಶ್ವರ್ಯೈಹಿ ಉಪೇತಃ. ಆಚಾರ್ಯರಿಗೆ ಯೋಗಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹ ಎಲ್ಲ ಸಿದ್ಧಿಗಳು ಕೂಡ ಅವ್ರಿಗಿದೆ. ಆಚಾರ್ಯರು ಹೇಗೆ ಚಿಕ್ಕ ಬಾಲಕನ ಮೇಲ್ಗಡೆ ಕುಳಿತುಕೊಂಡ್ರು. ಅಣಿಮ ಎಂಬುದಾಗಿ ಸಿದ್ಧಿ. ತಮ್ಮ ಭಾರಿ ದೊಡ್ಡ ದೇಹವನ್ನು ಅದನ್ನು ಅಣುವನ್ನಾಗಿ ಮಾಡಿಕೊಳ್ಳೋದು. ಅತಿ ಚಿಕ್ಕ ರೂಪ, ಆ ಚಿಕ್ಕ ರೂಪವನ್ನು ಅವರು ತೆಗೆದುಕೊಳ್ಳೋದು. ಮಧ್ವಾಚಾರ್ಯರು ಲಂಕಾಪಟ್ಟಣದ ಒಳಗಡೆಗೆ ಪ್ರವೇಶವನ್ನು ಮಾಡಬೇಕಾದರೆ ಆ ರೀತಿ ರೂಪವನ್ನು ತೆಗೆದುಕೊಂಡಿದ್ರು ಎಂಬುದಾಗಿ. ಅವತ್ತು ಆ ಛಾಯಾ, ಕೇವಲ ನೆರಳಿನಿಂದಲೇ ಆಕರ್ಷಣೆ ಮಾಡ್ತಕ್ಕಂತಹ ಛಾಯಾ ದೇವತೆ,
ಅವಳ ಬಾಯಿಯ ಒಳಗಡೆಗೆ ಹೋಗಿ ಹಾಗೆ ವಾಪಸ್ ಬಂದಿದ್ರು. ಅವತ್ತು ವಿಚಿತ್ರವಾದ ದೇಹವನ್ನ ಹನುಮಂತ ದೇವರು ತೆಗೆದುಕೊಂಡಿದ್ರು. ಅವರೇ ಮಧ್ವಾಚಾರ್ಯರು. ಇವತ್ತು ಅತ್ಯಂತ ಚಿಕ್ಕ ರೂಪವನ್ನ ತೆಗೆದುಕೊಳ್ತಕ್ಕಂತಹ ಸಾಮರ್ಥ್ಯವೂ ಇದೆ. ಅಷ್ಟೇ ದೊಡ್ಡದಾಗಿರ್ತಕ್ಕಂತಹ ರೂಪವನ್ನ ತೆಗೆದುಕೊಳ್ತಕ್ಕಂತಹ ಸಾಮರ್ಥ್ಯ ಇದೆ. ಎಷ್ಟು ಬೇಕಾದರೂ ದೈಹಿಕ ಭಾರವನ್ನ ಜಾಸ್ತಿ ಮಾಡ್ಕೊಳ್ತಾರೆ, ದೇಹವನ್ನ ಎಷ್ಟು ಬೇಕಾದರೂ ಹಗುರ ಮಾಡ್ಕೊಳ್ತಾರೆ. ಹೀಗೆ ವಿಚಿತ್ರವಾದ ಶಕ್ತಿಗಳು ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ, ಇದೆಲ್ಲ 8 ವಿಧವಾದದ್ದು. ಅಷ್ಟಸಿದ್ಧಿಗಳು ಎಂಬುದಾಗಿ 8 ವಿಧವಾದದ್ದು ಅಂತ ಯೋಗಶಾಸ್ತ್ರದಲ್ಲಿ ಹೇಳ್ತಾರೆ. ಅಣಿಮ ಎಂಬುದಾಗಿ ಸಿದ್ಧಿ, ದೇಹವನ್ನು ಅತ್ಯಂತ ಚಿಕ್ಕದನ್ನಾಗಿ, ಚಿಕ್ಕ ರೂಪವನ್ನಾಗಿ ಮಾಡಿಕೊಳ್ಳೋದು. ಮಹಿಮ, ದೊಡ್ಡದಾದ ಭಗವಂತ ಹೇಗೆ ತ್ರಿವಿಕ್ರಮ ರೂಪವನ್ನು ತಾಳಿದ ಹಾಗೆ ಆ ದೊಡ್ಡ ರೂಪವನ್ನು ಸ್ವೀಕಾರ ಮಾಡೋದು. ಗರಿಮ, ಅತ್ಯಂತ ಭಾರವಾಗಿ ಬಿಡೋದು. ಲಘಿಮ, ತುಂಬ ಹಗುರವಾಗಿ ಬಿಡೋದು. ಪ್ರಾಪ್ತಿ, ಪ್ರಾಪ್ತಿ ಅಂತ ಹೇಳಿದರೆ ತಮಗೆ ಯಾವ ವಸ್ತುವನ್ನು ಹೊಂದಬೇಕು ಅಂತನೋ ಇಚ್ಛೆ ಇದೆಯೋ ಆ ವಸ್ತುವನ್ನು ಅನಾಯಾಸವಾಗಿ, ಅಪ್ರಯತ್ನವಾಗಿ ಹೊಂದೋದು. ಅದನ್ನು ಪ್ರಾಪ್ತಿ, ಪ್ರಾಪ್ತಿ ಎಂಬುದಾಗಿ ಅದನ್ನು ಕರೀತಾರೆ. ಹಾಗೆ ಪ್ರಾಕಾಮ್ಯ, ಪ್ರಾಕಾಮ್ಯ ಅಂದರೆ ಯಾವ ವಿರೋಧವೂ ಬರದೇ ಇರುವಂತೆ ನೋಡ್ಕೊಳ್ಳೋದು. ಅವರ ಇಚ್ಛೆಗೆ ಯಾರೂ ತಡೆ ಒಡ್ಡಬಾರ್ದು, ಯಾರೂ ತಡೆ ಒಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರೊಂದು ಆ ಯೋಗಿ ತಾನು ಇಚ್ಛೆಯನ್ನು, ಸಂಕಲ್ಪವನ್ನು ಮಾಡ್ದ ಅಂತ ಹೇಳಿದರೆ ಆ ಗುರಿಯನ್ನು ತಲುಪ್ತಾನೆ. ಯಾವ ವಿರೋಧವೂ ಕೂಡ ಅವನಿಗೆ ಬರೋದಿಲ್ಲ. ಇದನ್ನು ಪ್ರಾಕಾಮ್ಯ ಶಕ್ತಿ ಎಂಬುದಾಗಿ ಕರೀತಾರೆ. ಹಾಗೆ ಈಶಿತ್ವ, ಈಶಿತ್ವ ಎಲ್ಲರನ್ನೂ ಕೂಡ ನಿಯಮನೆ ಮಾಡೋದು, ಎಲ್ಲರನ್ನೂ ಕೂಡ ಹತೋಟಿಯಲ್ಲಿ ಇಟ್ಕೊಳ್ಳೋದು. ಅದು ಒಂದು ವಿಧವಾದ ಶಕ್ತಿ, ಆಳುವಿಕೆ. ಅವ್ರಿಗೆ ಆ ಶಕ್ತಿ, ಎಲ್ಲರನ್ನೂ ಕೂಡ ತಾನು ಹೇಳಿದಂತೆ ಎಲ್ಲರೂ ಕೂಡ ಕೇಳಬೇಕು, ಎಲ್ಲ ತನ್ನ ಅಧೀನತ್ವಕ್ಕೆ, ತನ್ನ ಸ್ವಾಧೀನಕ್ಕೆ ಎಲ್ಲವನ್ನೂ ಕೂಡ ಪಡೆಯತಕ್ಕಂತಹದ್ದು. ಅದನ್ನು ಈಶಿತ್ವ ಅಂತ ಹೇಳ್ತಾರೆ. ಹಾಗೆ ವಶಿತ್ವ. ಏನು ವಶಿತ್ವ? ಯಾವ ಇಂದ್ರಿಯಗಳು ಕೂಡ ಹತೋಟಿಯನ್ನು ಮೀರಿ ಹೋಗಬಾರದು, ಎಲ್ಲವನ್ನೂ ಕೂಡ ಹತೋಟಿಯಲ್ಲಿ ಇಟ್ಕೊಳ್ಳೋದು. ಇಂದ್ರಿಯಗಳನ್ನು, ಮನಸ್ಸಿನ ಚಾಂಚಲ್ಯವನ್ನು ಪರಿಹಾರ ಮಾಡೋದು, ಇದೆಲ್ಲ ವಶಿತ್ವ. ಹೀಗೆ ಆಚಾರ್ಯರು 8 ವಿಧವಾಗಿರ್ತಕ್ಕಂತಹ ಸಿದ್ಧಿಗಳು ಯೋಗಶಾಸ್ತ್ರದಲ್ಲಿ ಹೇಳ್ತಕ್ಕಂಥದ್ದು. ಆ ಎಲ್ಲ ವಿಧವಾದ ಸಿದ್ಧಿಯನ್ನು ಕೂಡ ಅವರು ಹೊಂದಿದ್ರು. ಆದ್ದರಿಂದಾಗಿ ಅವರು ತ್ರಿಭುವನ ಚಿತ್ರ ರತ್ನ ರಾಜ ಅಂತ ಮಧ್ವಾಚಾರ್ಯರನ್ನ 3 ಲೋಕದಲ್ಲಿಯೂ ಕೂಡ ಆಶ್ಚರ್ಯಕರವಾದ ವಸ್ತುಗಳು ಅಂತ ಯಾವುದಿದೆ ಅದರಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದ ರತ್ನ ಆ ರತ್ನರಾಜ ಆಚಾರ್ಯರು. ಪಂಚಾಶನ್ನರ ಪನರೋಪನೀತ ಮಾತ್ರಾಂ ಯೋವಾರ್ಕ್ಷೀಂ ಗೃಹಮಧಿರೋಹಿಣೀಂ ನಿನಾಯ ಸೌವ್ಯಾಖ್ಯಾ ಸ್ವರದಮನಾಯ ಪೂರ್ವವಾಟೋ ನಿರ್ದೇಶಾದ್ವ್ಯಧಿತ ಗುರೋರ್ಗಲ ಪ್ರಪೇಶಂ. ಮತ್ತೊಬ್ಬ ಮಲ್ಲಯುದ್ಧ ಪ್ರವೀಣ, ಅವಾಗಲೇ ಗಂಡವಾಟ ಅಂತ ಒಬ್ಬ ಬಂದಿದ್ದ, ಮಲ್ಲಯುದ್ಧ ಪ್ರವೀಣ. ಅದೇ ಜಾತಿಗೆ ಸೇರಿರ್ತಕ್ಕಂಥವನು ಇವನು ಕೂಡ, ಮಹಾಮಲ್ಲ ಇವನು. ಎಂಥ ಸಾಮರ್ಥ್ಯ, ಎಂಥ ಸಾಮರ್ಥ್ಯ ಇವಂದು. ಅಧಿರೋಹಿಣೀಂ ಗೃಹಂ ನಿನಾಯ. ಎಂಥ ಅಧಿರೋಹಿಣಿ ಅದು! ಪಂಚಾಶನ್ನರ ಪನರೋಪನೀತ ಮಾತ್ರಾಂ. 50 ಮಂದಿ ರಾಜಭಟರುಗಳು, ಅವರು ಎಲ್ಲರೂ ಸೇರಿದರೆ ಹೊತ್ಕೊಂಡು ಹೋಗ್ಬೋದು ಅಂಥ ಒಂದು ಏಣಿ. ಯಾರೋ 4 ಜನ 5 ಜನದ ಕೈಯಲ್ಲಿ ಅದನ್ನು ಎತ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ. 50 ಮಂದಿ ಸೇರ್ಬೇಕಂತೆ. 50 ಮಂದಿ ರಾಜಭಟರುಗಳು ಸೇರಿದರೆ ಆ ಏಣಿಯನ್ನು ಎತ್ಕೊಂಡು ಹೋಗಬಹುದು. ಅಂಥ ಒಂದು ವಾರ್ಕ್ಷೀಂ, ಮರದಿಂದ ಮಾಡಿರ್ತಕ್ಕಂತಹ ದೊಡ್ಡ ಏಣಿ ಅಂತದು. ಅದನ್ನು ಒಬ್ಬನೇ ಎತ್ಕೊಂಡು ಹೋಗ್ತಿದ್ದಂತೆ. 50 ಜನರ ಬಲ ಅವನಿಗೊಬ್ಬನಿಗೆ ಇತ್ತು ಎಂಬುದಾಗಿ. ಅಂಥ ಬಲಿಷ್ಠನಾದವನು. ಹಿಂದೆ ಹೇಳಿದ್ದು ತ್ರಿಮಿಷನ್ನರ 30 ಜನರ ಬಲ ಇತ್ತು ಗಂಡವಾಟನಲ್ಲಿ ಎಂಬುದಾಗಿ. ಈ ಪೂರ್ವವಾಟನಲ್ಲಿ 50 ಜನರ ಬಲ ಅವನೊಬ್ಬನಲ್ಲೇ ಇದೆಯಂತೆ. ಅಂಥ ಬಲಿಷ್ಠನಾದವನು ಪೂರ್ವವಾಟ ಆಚಾರ್ಯರಲ್ಲಿ ಬಂದಿದ್ದಾನೆ. ಆಚಾರ್ಯರನ್ನು ಪರೀಕ್ಷೆ ಮಾಡಬೇಕು ಎಂಬುದಾಗಿ ಬಂದಿದ್ದಾನೆ.
ಆಚಾರ್ಯರು ಶಾಸ್ತ್ರ ಪಾಠವನ್ನ ಮಾಡ್ತಾ ಇದ್ದಾರೆ. ವ್ಯಾಖ್ಯಾ ಸ್ವರದ ಮನಾಯ, ಅವರ ಕಂಠದಿಂದ ಹೊರಹೊಮ್ಮುತ್ತಾ ಇರತಕ್ಕಂತಹ ಆ ಸ್ವರವನ್ನು ಕುಗ್ಗಿಸ್ಬೇಕು, ಅದಕ್ಕೆ ಭಂಗವನ್ನು ಉಂಟು ಮಾಡಲೇಬೇಕು ಅಂತ ಅವನ ಪ್ರತಿಜ್ಞೆ. ಯಾವ ಪ್ರತಿಜ್ಞೆ ನಡೆಯುತ್ತೆ ಮಧ್ವಾಚಾರ್ಯರ ಮುಂದೆ? ಆ ಕುತ್ತಿಗೆಯನ್ನ ಗಟ್ಟಿಯಾಗಿ ಹಿಡಿದಿದ್ದಾನೆ. ಗಲಪ್ರಪೇಶಂ ಅಂತ ಹೇಳ್ತಾರೆ. ಗಲಪ್ರಪೇಶಂ, ಆ ಕುತ್ತಿಗೆಯನ್ನ ಚೆನ್ನಾಗಿ ಒತ್ತೋದು, ಒತ್ತಿ 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 ಆ ಸ್ವರವನ್ನು ದಮನ ಮಾಡಬೇಕು, ಕುಗ್ಗಿಸ್ಬೇಕು ಎಂಬುದಾಗಿ ಅವನ ಪ್ರಯತ್ನ. ಬಹಳ ಪ್ರಯತ್ನವನ್ನ ಅವನು ಮಾಡ್ತಾ ಇದ್ದಾನೆ. ಸ್ವಿನ್ನೇ ಸ್ಪಿನ್ನ ಪ್ರಿಯತಮಾನ ಆಗ್ರಹೋಗ್ರೇ ಪ್ರಾಚ್ಯಾತತ್ ಪ್ರವನ ನಿಸ್ವನೋತಿರೇಜೆ ಉದ್ಧರ್ತುಂ ವಿಪುಲ ಹೃದಂಗುಲಿಂಚನಾಲಂ ಸೋಭೂತಿತ್ಯಜನಿ ಕುತೂಹಲಂ ಜನಾನಾಂ. ಮಧ್ವಾಚಾರ್ಯರ ಕುತ್ತಿಗೆಯನ್ನ ಹಿಚಕ್ತಾ ಇದ್ದಾನೆ. ಭಾರಿ ಬಿಗಿಯಾಗಿ ಹಿಡ್ಕೊಂಡಿದ್ದಾನೆ. ಎರಡು ಕೈಯಲ್ಲೂ ಕೂಡ ಹಿಡ್ಕೊಂಡಿದ್ದಾನೆ. ಬಹಳ ಪ್ರಯತ್ನ ಮಾಡ್ತಾ ಇದ್ದಾನಂತೆ. ಆಗ್ರಹೋಗ್ರೆ ಅಂತ ಹೇಳ್ತಾರೆ. ಅವನಿಗೆ ಹಠ, ಏನಾದರೂ ಆಗಲಿ ಗೆಲ್ಲೇಬೇಕು ಎಂಬುದಾಗಿ. ಆಚಾರ್ಯರ ಧ್ವನಿ ಸ್ವರವನ್ನ ದಮನ ಮಾಡಲೇಬೇಕು ಎಂಬುದಾಗಿ ಬಹಳ ಪ್ರಯತ್ನವನ್ನ ಪಡ್ತಾ ಇದ್ದಾನೆ. ಆದರೆ ಸ್ವಿನ್ನೇ ಸ್ಪಿನ್, ಬೆವರು ಇಳಿದು ಬರ್ತಾ ಇದೆ ಅವನಿಗೆ. ಆದರೂ ಕೂಡ ಯತಮಾನೇ, ಬಹಳ ಪ್ರಯತ್ನವನ್ನ ಪಡ್ತಾ ಇದ್ದಾನೆ. ಎಷ್ಟು ಆಯಾಸ ಆದರೂ ಪರವಾಗಿಲ್ಲ, ಬೆವರಿಳಿದರೂ ಪರವಾಗಿಲ್ಲ. ಮತ್ತೆ 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 ಹಿಚಕ್ತಾ ಇದ್ದಾನೆ. ಬಹಳ ಪ್ರಯತ್ನವನ್ನು ಪಟ್ಟ. ಆದರೆ ಅವರ ಧ್ವನಿ ಏನೂ ವ್ಯತ್ಯಾಸ ಆಗಲಿಲ್ಲಂತೆ. ಇನ್ನೂ ಧ್ವನಿ ಜಾಸ್ತಿ ಆಯಿತಂತೆ. ಇನ್ನು ಅವನು ಒತ್ತಿದಷ್ಟು ದೊಡ್ಡ ಧ್ವನಿಯಲ್ಲೇ ಪಾಠ ಮಾಡ್ತಾ ಇದ್ದಾರೆ. ಹೀಗೆ ಧ್ವನಿ ಇದ್ದಕ್ಕಿದ್ದಾಗೆ ಹೆಚ್ಚಾಗ್ತಾ ಇದೆ. ಆಮೇಲೆ ಅವನ ಮೇಲೂ ಕೂಡ ಹಾಗೆ ಮಾಡಿದರು. ಹಿಂದೆ ಗಂಡವಾಟನಿಗೆ ಹೇಳಿದ್ರಲ್ಲ, ಬೆರಳನ್ನು ನೆಲದ ಮೇಲೆ ಇಡ್ತೀನಿ ಎತ್ತು ಎಂಬುದಾಗಿ. ಹಾಗೆ ಇಟ್ಟರು ಬೆರಳನ್ನು, ಅವನಿಗೆ ಎತ್ತಲಿಕ್ಕಾಗಲಿಲ್ಲ. ಹೀಗೆ ಆಚಾರ್ಯರನ್ನು ನೋಡಿ ಅಲ್ಲಿಯ ಜನರುಗಳು ಬಹಳ ಆಶ್ಚರ್ಯವನ್ನು ಪಟ್ರಂತೆ. ಸೋಭೂತಿತ್ಯಜನಿ ಕುತೂಹಲಂ ಜನಾನಾಂ ಕುತೂಹಲಂ ಅಜನಿ. ಅಲ್ಲಿರ್ತಕ್ಕಂತಹ ನೋಡ್ತಾ ಇರೋ ಜನರುಗಳಿಗೆಲ್ಲ ಆಶ್ಚರ್ಯ ಆಯಿತು. ಇದೇನಿದು, ಇವರ ಕುತ್ತಿಗೆಯನ್ನ ಎಷ್ಟು ಹಿಚಕಿದ್ರೂ ಕೂಡ ಯಾವ ವಿಕಾರವೂ ಆಗಲಿಲ್ಲಲ್ಲ. ಅಷ್ಟು ಹಿಚಕಿದ್ರೆ ಜೀವನೇ ಉಳಿಬಾರ್ದಾಗಿತ್ತು. ಆದರೆ ಎಷ್ಟು ಚೆನ್ನಾಗಿ ದೊಡ್ಡ ಧ್ವನಿಯಲ್ಲಿ ಇನ್ನೂ ಕೂಡ ಉಚ್ಚ ಸ್ವರದಲ್ಲಿಯೇನೇ ಪಾಠ ಮಾಡ್ತಾ ಇದ್ದಾರೆ. ಹೇಗಾಯ್ತಿದು? ಅವರ ಬೆರಳನ್ನ ಎತ್ತಲಿಕ್ಕಾಗಲಿಲ್ಲ ಇವನ ಕೈಯಲ್ಲಿ. ಭಾರಿ ದೊಡ್ಡ ಮಲ್ಲಯುದ್ಧ ಪ್ರವೀಣ ಅಂತ ಹೆಸರು. ಒಬ್ಬ ವೈರಾಗ್ಯ ಸಂಪನ್ನನಾದ ಒಬ್ಬ ಯತಿಯ ಬೆರಳನ್ನ ಎತ್ತಲಿಕ್ಕಾಗಲಿಲ್ಲಲ್ಲ. ಹಂಗಾರೆ ಈ ಮಧ್ವಾಚಾರ್ಯರು ಅಂದ್ರೆ ಏನಿವರು? ಇವರು ಸಹಜ ಸಾಮಾನ್ಯ ವ್ಯಕ್ತಿ ಅಲ್ಲ. ಇವರು ನಮ್ಮ ಹಾಗೆ ಇವರೊಬ್ಬರಲ್ಲ. ಇವ್ರು ಯಾರೋ ದೇವತಾ ಪುರುಷರು, ಏನೋ ಆಗಿರಲೇಬೇಕು, ದೊಡ್ಡ ಮಹಾನುಭಾವರು ಅಂತ ಮಧ್ವಾಚಾರ್ಯರ ಬಗ್ಗೆ ಅಲ್ಲಿರ್ತಕ್ಕಂತಹ ಜನ ಅಚ್ಚರಿಯನ್ನು ವ್ಯಕ್ತಪಡಿಸಿದರು. ಪ್ರತಿಯೊಬ್ಬರೂ ಕೂಡ ಆಶ್ಚರ್ಯವನ್ನು ಅನುಭವಿಸಿದರು.